ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಶಾಮು ಶೈನ್ಸ್ ಸೈಡ್ಗೆ ಸ್ವಾಗತ. ಇವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ನೋಡ್ರಿ, ಜಾರಬಂಡಿ ಅಲ್ಲಿ ನೋಡಿ, ಜಾರಬಂಡಿ ಜಾರ ಆಯ್ತಾ. ಅವನ ಮುಖ ಕಾಣಿಸ್ತಿದೆ ಕಾರಲ್ಲಿ. ಅತ್ತ ಜಾರ್ತ ಹತ್ತರಿಕೆ ಹತ್ತಿದೆ ಬಿಟ್ಟ. ಇಲಿಗಳು ಮನೆಗಳಲ್ಲಿ, ಗೋದಾಮುಗಳಲ್ಲಿ ದವಸ ಧಾನ್ಯ ಎಳೆದೊಯ್ದು ತಿನ್ನುವುದು ನೋಡಿದೆ. ಲಾಕರ್ಗಳಲ್ಲಿ ಇಟ್ಟಿದ್ದ ಹಣ ಹಾಗೂ ದಾಖಲೆಗಳನ್ನು ತಿಂದು ನಾಶ ಮಾಡಿರುವ ನಿದರ್ಶನಗಳಿವೆ. ಚೆನ್ನಾಗಿ ಆಟ ಆಡ್ದ, ಈಗ ಬಂದ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದಾನೆ ಆರಾಮಾಗಿ. ಏನು ಚಿಂತೆನೇ ಇಲ್ಲ ಅವನಿಗೆ ಜಗತ್ತಲ್ಲಿ. ಮಲ್ಕೊಂಡ್ಬಿಟ್ಟಿದ್ದಾನೆ. ಇದ್ರ ಜೊತೆಗೆ ಇನ್ನೊಂದು ಬೆಕ್ಕಿತ್ತಲ್ವ, ಅದು ಪಾಪ ಬೇರೆ ಬೆಕ್ಕು ಬಂದು ತೊಗೊಂಡು ಕಚ್ಕೊಂಡು ಹೊಟ್ಟೋಗ್ಬಿಡ್ತು. ಈಗ ದೊಡ್ಡ ಪಾತ್ರೆನ ತೊಗೊಳ್ತಾ ಇದ್ದೀನಿ. ಇದು ಇದು ದಿನ ತಿನ್ನೋದ್ರಿಂದ, ಅದು ಈಗ ಈ ಸೀಸನಲ್ಲಿ ಮಾನ್ಸೂನ್ ಸೀಸನಲ್ಲಿ ತಿನ್ನೋದ್ರಿಂದ ಗಂಟ್ಲು ಕಟ್ಟಾಗಲಿ, ಅಲರ್ಜಿಸ್ ಆಗಲಿ, ಇದಕ್ಕಿದ್ದಂಗೆ ಸೀನ್ ಬರೋದಾಗಲಿ ಇದೆಲ್ಲ ಕಮ್ಮಿ ಆಗುತ್ತೆ. ಇದ್ರ ಜೊತೆಗೆ ಕರಿಬೇವು ಪತ್ರೆ ಎಣ್ಣೆ ತಿಂತೀನಿ. ಇಲ್ಲ, ನಾನು ಹೂವು ಇಡ್ಬೇಕಾದ್ರೆ ಅದೊಂದು ರೂಟೀನ್ ಆಗಿದೆ. ಇಲ್ಲಿ ಚಿತ್ರಾನ್ನ ನಾನು ಮಾಡ್ತಾಯಿದ್ದೀನಿ. ಸೊ ದಟ್ ಮೆಂತ್ಯ ಸೊಪ್ಪಿನ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾನು ಅಲ್ಲಿ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಶೇಂಗಾ ಬೀಜ ಟೇಸ್ಟಿಗೆ, ಹಾಗೆ ಸಾಸಿವೆ, ಜೀರಿಗೆ ಇವೆಲ್ಲ ಆ್ಯಸ್ ಯೂಶ್ವಲ್ ಯಾವ ಥರ ಹಾಕಬೇಕು ಅದೇ ಥರ ಹಾಕ್ತಿದ್ದೀನಿ. ಹಾಗೆ ಬೆಳ್ಳುಳ್ಳಿನ ತುಂಬ ಜಾಸ್ತಿ ಯೂಸ್ ಮಾಡ್ತೀನಿ. ಬೆಳ್ಳುಳ್ಳಿ, ಶುಂಠಿ ಅಲ್ಲದೆ ಸಾಮಾನ್ಯವಾಗಿ ನಾನು ಅಡುಗೆ ಮಾಡೋದಿಲ್ಲ. ಬೆಳ್ಳುಳ್ಳಿ, ಶುಂಠಿ, ಕರಿಬೇವು ಇವೆಲ್ಲ ಮಸ್ಟ್ ಆ್ಯಂಡ್ ಶುಡ್ ಫಾರ್ ಮಿ. ಹಾಗೆ ಮೆಂತ್ಯ ಸೊಪ್ಪು ಯಾಕೆ ಅಂತಂದರೆ, ಮೆಂತ್ಯ ಸೊಪ್ಪಿನ ಪಲಾವ್ ಮಾಡ್ಬೋದು, ಬಟ್ ಅಷ್ಟು ಎಫೆಕ್ಟಿವ್ ಆಗಿ ಅನಿಸೋದಿಲ್ಲ. ಯಾಕೆ ಮೆಂತ್ಯ ಸೊಪ್ಪು ಅಂದರೆ, ಈ ಮೈಕೈ ನೋವು ಬರ್ತಾ ಇರುತ್ತೆ, ಈ ಮಳೆಗಾಲದಲ್ಲಿ ಹೀಗು ಅಂತ ಹೇಳ್ತಾರೆ ನಮ್ಮಲ್ಲಿ. ಸೊ ಇಂಥ ಟೈಮಲ್ಲಿ ಒಂಥರ ಕೈಕಾಲು ಒಂಥರ ಹಿಡ್ಕೊಂಡಂಗೆ ಆಗೋದು, ಒಂಥರ ಚಳಿ ಆಗುತ್ತೆ. ಬಟ್ ಏನೋ ಒಂಥರ ಇದಾಗುತ್ತೆ. ಅಂಥ ಟೈಮಲ್ಲಿ ಮೈಕೈ ನೋವು, ಸಣ್ಣ ಸಣ್ಣ ಮೈಕೈ ನೋವು ಬಂದಾಗ ಮೆಂತ್ಯ ಸೊಪ್ಪಿನ ಚಿತ್ರಾನ್ನ ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀವಿ ಇದರಲ್ಲಿ. ಇದನ್ನು ತಿಂದರೆ ಒಂಥರ ಜಡ್ಡೆಲ್ಲ ಹೋದಾಗುತ್ತೆ. ಆದರೆ ನಮ್ಮಮ್ಮ ಯಾವಾಗಲೂ ಈ ಥರ ಮಾಡಿಕೊಡೋರು. ಮೈಕೈ ನೋವು ಬಂತಂದರೆ ಇದೆಲ್ಲ ಮಾಡ್ಕೊಂಡು ತಿನ್ನಬೇಕು ಅಂತ ಹೇಳೋರು. ಸೊ ಮೆಂತ್ಯ ಸೊಪ್ಪು ಚಿತ್ರಾನ್ನ ರೆಡಿ ಇದೆ. ಅದು ಬಟ್ ಆ್ಯಕ್ಚುಲಿ ಇನ್ನೊಂದು ಏನಪ್ಪ ಅಂತಂದರೆ ಅನ್ಪಾಲಿಶ್ಡ್ ರೈಸ್ ಅಕ್ಕಿ ಇದು. ಓಕೆ, ಅದನ್ನು ಹಾಕಿಬಿಟ್ಟು ಚೂರು ನಿಂಬೆಹಣ್ಣು ಹಾಕ್ಬಿಟ್ಟು ಕಲಿಸ್ಬಿಡ್ತೀನಿ. ಹೆವಿ ಟೇಸ್ಟ್ ಕೊಡ್ತದೆ, ಹೆವಿ ಟೇಸ್ಟ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿಲ್ಲ ಅಂದರೆ ನೋಟಿಫಿಕೇಷನ್ ನಿಮಗೆ ಬರೋದಿಲ್ಲ. ಯಾಕೆ ತಗೊಂಡು ಹೋಗ್ಲಿಲ್ವಾ? ಕೆಂಪು ಮೆಂತ್ಯ ಸೊಪ್ಪಿನ ಚಿತ್ರಾನ್ನ ರೆಡಿಯಾಗಿದೆ ವಿತ್ ಡ್ರ್ಯಾಗನ್ ಫ್ರೂಟ್. ಓಕೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಬರಲಾ? ಬಾಯ್ ಬಾಯ್.